ಎಕ್ಸ್‌ಪ್ರೆಸ್ ಎಕ್ಸ್‌ಪ್ರೆಸ್ ಓಕೆ S1 X ಅಲ್ಲಿ ಕೀ ಬರುತ್ತೆ ಇದು ಎಕ್ಸ್‌ಪ್ರೆಸ್ ಕೀಲೆಸ್ ಮತ್ತೆ ಆನ್ಲೈನ್ ಅಲ್ಲಿ ಬಿಲ್ ಮಾಡಕ್ ಹೋದ್ರೆ ಮೇನ್ ಡ್ರಾಬ್ಯಾಕ್ ಓಲಾದು ಸರ್ವಿಸ್ ಮೆಟೀರಿಯಲ್ ಈಗ ಮತ್ತೆ ಆನ್ಲೈನ್ ಅಲ್ಲಿ ಬಿಲ್ ಮಾಡಕ್ ಹೋದ್ರೆ ಮೇನ್ ಡ್ರಾಬ್ಯಾಕ್ ಓಲಾದು ಸರ್ವಿಸ್ ಮೆಟೀರಿಯಲ್ ಈಗ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ನಾವು ಮಾಡಿರೋದು ಆನ್ಲೈನ್ ಅಲ್ಲೇ ಬುಕ್ ಎಲ್ಲಿ ಎಕ್ಸ್ಪೀರಿಯನ್ಸ್ ತಗೋತೀರಾ ಯಾರು ರೆಸ್ಪಾನ್ಸ್ ಕೊಡಲ್ಲ ಓಕೆ ಓಕೆ ಆನ್ಲೈನ್ ಅಲ್ಲಿ ಯಾಕೆ ತಗೊಂಡ್ರಿ ಏನೋ ಸಣ್ಣ ಸಮಸ್ಯೆ ನಮ್ಗೆ ಗೊತ್ತಿಲ್ಲ ನೀವು ಆನ್ಲೈನ್ ಅಲ್ಲಿ ಕೇಳ್ಕೊಳ್ಳಿ ಅಲ್ಲಿ ತಗೊಂಡಿದ್ದೀರಲ್ವಾ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಿಮಗೆ ಓಲಾ S1 X+ ನ ರಿವ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಸಡನ್ ಆಗಿ ಕಸ್ಟಮರ್ ನನಗೆ ಸಿಕ್ಕಂಥ ಕಸ್ಟಮರು ಅವರು ಆನೆಸ್ಟ್ ಒಪಿನಿಯನ್ನ ಹೇಳಿದ್ದಾರೆ. ಅದರಲ್ಲಿ ಪ್ಲಸ್ ಆ್ಯಂಡ್ ನೆಗೆಟಿವ್ ಎರಡೂ ಹೇಳಿದ್ದಾರೆ. ಅದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನು ಇವಾಗ ಏನು ಹೋಗ್ತಾ ಇದ್ದೀನೋ ಈ ಫ್ಲೈಓವರ್ ಬಂದು ಪೀಣ್ಯ ಫ್ಲೈಓವರ್ ಅಂತ, ಪೀಣ್ಯದಲ್ಲಿ ಇರೋಣ ಬನ್ನಿ. सुबह 11 बजे ಎಕ್ಸಲ್ಲ ಸರ್, ಒಂದು 2 ನಿಮಿಷ ಮಾತಾಡ್ಬೋದಾ? ಅಲ್ಲಿ ಒಂದು 2 ನಿಮಿಷ ಇದ್ರ ಬಗ್ಗೆನೇ ಅಲ್ಲಿ ಸರ್, ಇದು ಯಾವಾಗ ತೊಗೊಂಡಿದ್ದು ಸರ್ ಗಾಡಿ? 15 ದಿನ ಆಯ್ತು. 15 ದಿನ ಆಯ್ತಾ? ಓಕೆ. ಇದು ಎಷ್ಟು ಪ್ರೈಸ್ ಇದು? ಆನ್ ರೋಡ್ 1,05,000 ಆಯ್ತು. 1,05,000. ಸೊ ಎಷ್ಟು ರೇಂಜ್ ಬರುತ್ತೆ? ಟ್ರೂ ರೇಂಜ್ ಬರೋದು 100. ನಾರ್ಮಲ್ ನಾನು ಇದ್ರಲ್ಲೆಲ್ಲ ಓಡಿದ್ರೆ ಒಂದು 90 ಕಿಲೋಮೀಟರ್ ವರೆಗೂ ಬರುತ್ತೆ. ಅಂದ್ರೆ ಯಾವ ಮೋಡಲ್ಲಿ? ಸೆಕೆಂಡ್ ಮೋಡ್, ನಾರ್ಮಲ್ ಮೋಡ್? ನಾರ್ಮಲ್ ಮೋಡಲ್ಲಿ 90 ಬರುತ್ತಾ? ಪರವಾಗಿಲ್ವಾ? ಹೌದು, ನಾರ್ಮಲ್ ಮೋಡ್ ಸೇಮ್ ಇದು ಅಷ್ಟೇ 70 ಬರುತ್ತೆ. 70 ಬರುತ್ತೆ. ಓಕೆ. ಅದು ಬಿಟ್ಟರೆ ಓವರ್ ಆಲ್ ಗಾಡಿ ಹೆಂಗಿದೆ? ಫ್ಲಾಟ್ ಫುಟ್ ಬೋರ್ಡ್ ಇದೆ. ಸೆಲೆಕ್ಟ್ ಮಾಡಿಲ್ಲ. ಹೌದು, ಇದಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅದರಲ್ಲಿ. ಸೊ 1,05,000 ಅಲ್ಲ? 1,05,000. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ರಲ್ಲ, ಈಗೇನು ನೀವು ವಿಡಿಯೋ ನೋಡ್ತಾ ಇದ್ರು, ಈ ವಿಡಿಯೋ ಬಂದು ನಿಮಗೆ ಓಲಾ S1 X+ ನ ಒಂದು ಸ್ಕೂಟರು. ಈ ಸ್ಕೂಟರ್ ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಇದೆ. ಏನು ಮಾಮೂಲಿ ಓಲಾ S1 Pro ಎಲ್ಲ ನೋಡ್ತಾ ಇದ್ರು ಅದಕ್ಕಿಂತ ನೋಡಲಿಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಇದರಲ್ಲಿ ಏನೆಲ್ಲ ಡಿಫ್ರೆನ್ಸ್ ಇದೆ ನೋಡ್ತಾ ಹೋಗೋಣ. ಈಗ ನೋಡ್ತಾ ಇರಲ್ಲ, ಇದು ಮೋಟರು 6 kWh ಮೋಟರ್ ಇದೆ. ಮತ್ತು ಇನ್ನು ಫುಟ್ ರೆಸ್ಟ್ ಕಾಮನ್ ನೋಡ್ಲಿಕ್ಕೆ ಒಂದು ಸೇಮ್ ಇದೆ. ಮತ್ತು ಇಲ್ಲಿ ಫುಟ್ ಬೋರ್ಡ್ ಏನಿದೆಯೋ ಈ ಫುಟ್ ಬೋರ್ಡ್ ನಿಮಗೆ ಫ್ಲಾಟ್ ಇದೆ. ಮುಂಚೆಗಿಂತ ಇದು ಫ್ಲಾಟ್ ಇದೆ. ಇನ್ನು ಡಿಸ್ಪ್ಲೇ ಬಂದು ನಿಮಗೆ ತುಂಬ ಸ್ಮಾಲ್ ಆಗಿದೆ, ಚಿಕ್ಕದಾಗಿದೆ. ಅದು ಕಂಪೇರ್ ಮಾಡಿದ್ರೆ ಇನ್ನು 2 ಸೈಡು ನಿಮಗೆ ಸ್ಟೋರೇಜ್ ಇದೆ, ಮೊಬೈಲ್ನ ಇಟ್ಕೊಳ್ಳಿಕ್ಕೆ ಮತ್ತು ಇದಕ್ಕೆಲ್ಲ ಸ್ಟೋರೇಜ್ ಇದೆ. ಇನ್ನು ಕೀ ಬಟನ್ಸ್ ಎಲ್ಲ ಏನಿದೆಯೋ ಅದು ನಾರ್ಮಲ್ ಇದೆ, ಅದರಲ್ಲಿ ಅದೇ ಥರನೇ ಇದೆ, ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ. ಮತ್ತು ಇನ್ನು ನಿಮಗೆ ಗಾಡಿ ಓವರಾಲ್ ಹಿಂದ್ಗಡೆ ಗ್ರ್ಯಾಬ್ ಹ್ಯಾಂಡಲ್ಲು ಸ್ವಲ್ಪ ಡಿಫ್ರೆಂಟ್ ಇದೆ ಮತ್ತು ಚೆನ್ನಾಗಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಇನ್ನು ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಬ್ಯಾಟ್ರಿ ಬಂದು 3 kWh ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಇನ್ನು ಮುಂದ್ಗಡೆ ಫ್ರಂಟ್ ನೋಡ್ತಾ ಇದ್ರಲ್ಲ, ಸ್ವಲ್ಪ ಡಿಫ್ರೆಂಟ್ ಕಾಣಿಸುತ್ತೆ ನೋಡಲಿಕ್ಕೆ. ಮತ್ತು ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಮುಂಚೆಗಿಂತ ಇದರಲ್ಲಿ ಟೆಲಿಸ್ಕೋಪಿಕ್ ಡ್ಯುಯಲ್ ಸಸ್ಪೆನ್ಷನ್ ಇದೆ ಫ್ರಂಟು. ಇನ್ನು ಡಿಸ್ಕ್ ಬ್ರೇಕ್ ಅವೈಲಬಲ್ ಇದೆ, ಎರಡರಲ್ಲೂ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಇನ್ನು ಕಲರು ಸ್ವಲ್ಪ ಚೆನ್ನಾಗಿದೆ ಅದಕ್ಕೆ. ಇದು ಡ್ಯುಯಲ್ ಕಲರ್ ಇದೆ, ತುಂಬ ಚೆನ್ನಾಗಿದೆ ಕಲರ್. ಬ್ಲ್ಯಾಕ್ ಆ್ಯಂಡ್ ರೆಡ್ ತುಂಬ ಕಾಂಬಿನೇಷನ್ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ. ಓವರಾಲ್ ಲುಕ್ ವೈಸ್ ಹೇಳೋದಾದರೆ ಮುಂಚೆ ಓಲಾ S1ಗಿಂತ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಹೆಚ್ಚಿನ ಫೀಚರ್ಸು ಅವರ ಅನುಭವಗಳನ್ನ ನಾವು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕರೆಕ್ಟ್ ಆಗ್ತದೆ, ಕರೆಕ್ಟ್ ಆಗಲ್ಲ. ಆ್ಯಪ್ ಒಂದೊಂದ್ಸಲ ಪ್ರಾಬ್ಲಮ್ ಆಗುತ್ತಾ? ಮತ್ತೆ ರೀಸೆಟ್ ಮಾಡಿ ಹೊಸದಾಗಿ ಮಾಡಬೇಕಾಗುತ್ತೆ. ಆ್ಯಪ್ ಕನೆಕ್ಟಿವಿಟಿ ಪ್ರಾಪರ್ ಇಲ್ಲ. ಓಕೆ. ಮತ್ತು ಇದು ಸೇಫ್ಟಿ ಫೀಚರ್ಸ್ಗಳು ವೈರ್ ಇದೆಲ್ಲ ಪ್ರಾಪರ್ ಇಲ್ಲ. ಯಾರು ಬೇಕಾದ್ರೆ ಇದಾಕ್ಬಿಟ್ರೆ ಮತ್ತೆ ಅದು ವರ್ಕ್ ಆಗಲ್ಲ. ಮತ್ತೆ ಬ್ರೇಕ್ ಸೆನ್ಸರು ಸ್ವಲ್ಪ ಪ್ರಾಬ್ಲಮ್ ಮುಂದ್ಗಡೆದು. ಓಕೆ. ಅದೇನಂದ್ರೆ ಅದು ಇವಾಗ ನಿಲ್ಸ್ಬಿಡ್ತೀವಿ ಮತ್ತೆ ಸ್ಟಾರ್ಟ್ ಮುಂದಕ್ಕೆ ಇದು ಮಾಡ್ಬೇಕಂದ್ರೆ ಒಂದು ತಗೊಳ್ಳಲ್ಲ. ಮತ್ತೆ ಲಿವರ್ ನಿಂಗೆ ಸ್ವಲ್ಪ ಮುಂದೆ ತಳ್ಳಿ ಮಾಡಿದ್ರೆ ಅದು ವರ್ಕ್ ಆಗ್ತದೆ. ಹೊಸದಿರೋದ್ರಿಂದ ಆ ಥರ ಏನೋ ಗೊತ್ತಿಲ್ಲ. ಹೌದು, ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾದ್ರೆ. ಕರೆಕ್ಷನ್ ಮಾಡಬೇಕು. ಅವ್ರು ಏನಾದರೂ ಒಂದು ಹೊಸದಾಗಿ ಇದು ಮಾಡಿದ್ರೆ ಮತ್ತೆ ಏನಾದ್ರು ಸಮಸ್ಯೆ ಇದ್ದೇ ಇರುತ್ತೆ. ಮತ್ತೆ ಆನ್ಲೈನ್ ಅಲ್ಲಿ ಬಿಲ್ ಮಾಡಕ್ ಹೋದ್ರೆ ಮೇನ್ ಡ್ರಾಬ್ಯಾಕ್ ಓಲಾದು ಸರ್ವಿಸ್ ಮೆಟೀರಿಯಲ್ ಈಗ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ನಾವು ಮಾಡಿರೋದು ಆನ್ಲೈನ್ ಅಲ್ಲೇ ಬುಕ್.
ಎಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ತಗೋತೀರಾ ಯಾರು ರೆಸ್ಪಾನ್ಸ್ ಕೊಡಲ್ಲ. ಓಕೆ ಓಕೆ. ಆನ್ಲೈನ್ ಅಲ್ಲಿ ಯಾಕೆ ತಗೊಂಡ್ರಿ, ಏನೋ ಸಣ್ಣ ಸಮಸ್ಯೆ ನಮ್ಗೆ ಗೊತ್ತಿಲ್ಲ, ನೀವು ಆನ್ಲೈನ್ ಅಲ್ಲಿ ಕೇಳ್ಕೊಳ್ಳಿ, ಅಲ್ಲಿ ತಗೊಂಡಿದ್ದೀರಲ್ವಾ. ಪ್ರೈಸ್ ಎರಡು ಒಂದೇ ಇರುತ್ತೆ ಆನ್ಲೈನ್ ಅಲ್ಲಿ ಮತ್ತೆ ಶೋರೂಮ್ ಅಲ್ಲಿ? ಒಂದೇ ಸೇಮ್. ಅಲ್ಲಿ ಯಾವ ರೆಸ್ಪಾನ್ಸ್ ಕೊಡಲ್ಲ ಓಲಾ ಸೆಂಟರ್. ಓಕೆ. ಯಾಕೆಂದ್ರೆ ಓಲಾ ಅಂದ್ರೆ ಓಲಾದೇನೆ, ಆನ್ಲೈನ್ ಅಲ್ಲಿ ತಗೊಂಡ್ರೆ ಅಂತ ಅವ್ರು ಅದನ್ನ ಪ್ರಾಪರ್ ಮಾಡಿಲ್ಲ ಅಲ್ಲಿ, ಅದನ್ನ ಅಷ್ಟು ಸ್ಟ್ರಿಕ್ಟ್ ಆಗಿ ಅವ್ರು ಮೇಂಟೈನ್ ಮಾಡ್ತಾ ಇಲ್ಲ ಬ್ರ್ಯಾಂಡ್ ಅವ್ರು ಓಲಾದವರು. ಎಲ್ಲಿಂದ ಬಂದ್ರು ಕಸ್ಟಮರೇ ಅವರಿಗೆ ಪ್ರಾಪರ್ ಕುಡಿಯೋದು ಅವರು ಸರ್ವಿಸ್ ಮಾಡಿಸಿಲ್ಲ. ಕಲೆಕ್ಟ್ ಮಾಡೋದು ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಇರ್ತಾನೆ. ಹೌದೌದು. ಅವ್ರು ಕೊಡೋದು ಎಲ್ಲ ಅವರೇ ನೋಡ್ಕೊಂಡಂತಾನೆ. ಆದ್ರೆ ಅವರು ಓಲಾ ಸರ್ವಿಸ್ ಸೆಂಟರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಬರುತ್ತೆ, ಒಂದು 5 ದಿನ 6 ದಿನ 1 ವಾರ ಆದ್ರೂ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಲ್ಲ. ನಾವಾಗ ನಾವು ಹೋಗಿ ನೋಡ್ಬಿಟ್ಟು ಬಂದಿದ್ಯಾ ಅಂತ ವಿಚಾರಣೆ ಮಾಡೋರ್ಗು ಅವ್ರು ನಮಗೆ ಫೋನೇ ಮಾಡಲ್ಲ. ಅದೇ ಅವ್ರ ಗಾಡಿಗಳಾದ್ರೆ ಬಂದಿದ ತಕ್ಷಣ ಫೋನ್ ಮಾಡ್ತಾರೆ, ಹಿಂಗ್ ಬಂದಿದೆ ಬನ್ನಿ ಸರ್ವಿಸ್ ಮಾಡ್ಕೊಡಿ, ಎಲ್ಲ ಇದೆ. ಸುಮಾರು ಇದೆ ಆ ಥರದ್ರಲ್ಲಿ. ಅವ್ರು ಇನ್ನೂ ಪ್ರಾಪರ್ ಮಾಡ್ಬೇಕು ಅದನ್ನ. ಗಾಡಿ ಓಕೆ ಏನಂತ ಪ್ರಾಬ್ಲಮ್ ಅಂತಲ್ಲ, ಓಕೆ ಸೆನ್ಸರ್ ವಿಚಾರ, ಹೌದು ಎಲೆಕ್ಟ್ರಿಕ್ ಡಿವೈಸ್ಗಳಿದ್ದಾಗ ಸೆನ್ಸರ್ ಓಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಹೊಸದು, ಈಗೇನು ತೊಂದರೆ ಇಲ್ಲ. ಅದು ಗೊತ್ತಾಯ್ತು ಒಂದು ಸ್ವಲ್ಪ ಹಿಂಗಂದ್ರೆ ಸಾಕು, ಆಮೇಲೆ ಎಫೆಕ್ಟ್ ತಗೊಳುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಆಯ್ತು, ಆಮೇಲೆ ಈಗ ಓಕೆ. ಹೆಂಗೆ ಬ್ರೇಕ್ ಆದಾಗ ಜರ್ಕುಡಿ ಇತ್ತಾ ಮಾಮೂಲಿ ಸ್ವಲ್ಪ? ಇಲ್ಲ, ಬ್ರೇಕಿಂಗ್ ಎಲ್ಲ ಪರ್ಫೆಕ್ಷನ್ ಆಗಿದೆ. ಬ್ರೇಕ್ ಹಿಡಿದ್ಬಿಟ್ಟು ಅಂದ್ರೆ ಸ್ಟಾಪ್ ಮಾಡಿ ಮೂವ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಇದ್ದಿತ್ತು. ಈಗ ಓಕೆ, ಅದು ಸೆನ್ಸರ್ ಅರ್ಥ ಆಯ್ತು. ಮತ್ತೆ ಸರ್ವಿಸ್ ಅಷ್ಟೇನೆ ಪ್ರಾಪರ್ ಇಲ್ಲ ಎಲ್ಲ ಕಡೆನೂ. ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ನೆಲಮಂಗಲ, ಅಲ್ಲಿ ಸರ್ವಿಸ್ ಮಾಡಲ್ಲ. ಓಕೆ. ನೀವು ಆನ್ಲೈನ್ ತಗೊಂಡಿದ್ದ ಇದು? ಆನ್ಲೈನ್ ತಗೊಂಡಿದ್ದು ನಾನು ಓಲಾ ಆಪ್ ಅಲ್ಲಿ ಬುಕ್ ಮಾಡಿದ್ದು. ಪಾಪಪ್ ಬರೋದು ನನ್ಗೆ. ಬಟ್ ಅದು ತಗೊಂಡ್ರೆ ಯಾವ್ದೋ ಒಂದು ಶೋರೂಮ್ ಅಲ್ಲೇ ಬಂದಿರುತ್ತಲ್ಲ ನಿಮಗೆ, ಡೈರೆಕ್ಟ್ ಮನೆಗೆ ಬರಲ್ಲ, ಶೋರೂಮ್ ಹೋಗಿ ತಗೋಬೇಕು. ಎಕ್ಸ್ಪೀರಿಯನ್ಸ್ ಮನೆಗೂ ಆಪ್ಷನ್ ಇತ್ತು, 1000 ರೂಪೀಸ್ ಎಕ್ಸ್ಟ್ರಾ. ನಾನು ಅದಕ್ಕೆ ಎಕ್ಸ್ಪೀರಿಯನ್ಸ್ ಸೆಂಟರ್ ನೆಲಮಂಗಲಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ತಗೊಂಡಿದ್ದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಎಷ್ಟು 15 ಡೇಸ್ ಆಯ್ತಲ್ಲ? 29 ತಗೊಂಡಿದ್ದು, 15 ಡೇಸ್ ಓಡಿಸಿದ್ದೀನಿ. ಆಲ್ಮೋಸ್ಟ್ 900 ಕಿಲೋಮೀಟರ್ ಓಡಿದೆ. 900 ಕಿಲೋಮೀಟರ್. ಓಲಾ S1 X ಪ್ಲಸ್. ಎಕ್ಸ್ ಪ್ಲಸ್. ಓಕೆ. S1 X ಅಲ್ಲಿ ಕೀ ಬರುತ್ತೆ, ಇದು ಎಕ್ಸ್ ಪ್ಲಸ್ ಕೀಲೆಸ್. ಇಲ್ಲಿ ಬಟನ್ ಪಾಸ್ವರ್ಡ್ ಇಲ್ಲಿ ಹೊಡಿಬೇಕು, ಹುಡುಕಿ ಹೊಡಿಬೇಕು. ಅನ್ಲಾಕ್ ಮಾಡ್ಬೋದು. ಓಕೆ. ಇಲ್ಲ ಅಂದ್ರೆ ಪ್ರೆಸ್ ಮಾಡಿ ಈ ಪಾಸ್ವರ್ಡ್ ಬರುತ್ತೆ, ಪಾಸ್ಕೋಡ್. ಈಗ ನನ್ನ ಪಾಸ್ವರ್ಡ್ ಇದೆ ಅಂದ್ರೆ ಇಲ್ಲಿ 1 2 3 4 5 ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು ನಾನು. ಒಂದೊಂದು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಸಖತ್ ಸಮಸ್ಯೆ ಇದೆ. ಇಲ್ಲ ಮೊಬೈಲಲ್ಲಿ ಕನೆಕ್ಟ್ ಮಾಡ್ಕೋಬೋದಾ? ಜಸ್ಟ್ ಕನೆಕ್ಟ್ ಆಗಲ್ಲ. ಹೌದೌದು, ಬ್ಲೂಟೂತ್ ಸಮಸ್ಯೆ. ರಿಸೆಟ್ ಮಾಡಿ ಮಾಡ್ಬೇಕು. ಓಕೆ. ಸೊ ಅದೆಲ್ಲ ಸ್ವಲ್ಪ ಇಶ್ಯೂ ಇದೆ, ಪಾಸ್ವರ್ಡ್ ಇಶ್ಯೂ ಇದೆ. ಅವ್ರು ಪಾಸ್ವರ್ಡ್ ಮೋಸ್ಟ್ಲಿ ಸಾಫ್ಟ್ವೇರ್ ಹೊಸ ಅಪ್ಡೇಷನ್ ಕೊಡ್ಬೇಕಂತ ಕಾಣುತ್ತೆ ಅದಕ್ಕೆ. ಅದು ಒಂದೊಂದ್ಸತಿ ವರ್ಕ್ ಆಗಲ್ಲ. ಓಕೆ. ಮೊಬೈಲ್ ನೆಟ್ವರ್ಕ್ ಸೆಟ್ಟಿಂಗ್. ಸೊ ಇದು ತುಂಬಾ ಕಾಂಪ್ಲಿಕೇಟೆಡ್ ಇದು. ಈಗ ನೀವು ಒಂದೊಂದು ಬಟನ್ನೇ ವೇರಿ ಮಾಡಿ ಹೊಡಿಬೇಕು ಅಂದ್ರೆ ಇದು 1 2 3 1 0 1 2 3 ಹಿಂಗ್ ಹೋಗ್ಬೇಕು. ರಿವರ್ಸ್ ಹೋಗಕ್ಕೆ ಇದು 9 8 7 ಆ ತರ. ಇದು ಸೆಲೆಕ್ಟ್ ಮಾಡೋದು. ಓಕೆ ಮಾಡೋದು. ಏನಿಲ್ಲ, ಅದು ಪ್ರಾಬ್ಲಮ್ ಯಾರ್ಯಾರು ಆಗ್ತಾ ಇದೆ, ಮೊಬೈಲ್ದು ನೆಟ್ವರ್ಕ್ ಸೆಟ್ಟಿಂಗ್ ಮಾಡಬೇಕು. ಮೊಬೈಲ್ ನೆಟ್ವರ್ಕ್ ಸೆಟ್ಟಿಂಗ್ ಸರ್ಚ್ ಮಾಡಿ, ಮೊಬೈಲ್ ನೆಟ್ವರ್ಕ್ ಸೆಟ್ ಅಂತ ರೀಸೆಟ್ ಅಂತ ಇರುತ್ತೆ, ಆ ರೀಸೆಟ್ ಕೊಟ್ಟರೆ ಸಾಕು. ಮತ್ತೆ ಇದನ್ನ ಪೇರ್ ಮಾಡ್ಕೊಂಡ್ರೆ ಆರಾಮಾಗುತ್ತೆ. ಆಮೇಲೆ ಇನ್ನೊಂದು ಡಿವೈಸ್ ಕನೆಕ್ಟ್ ಇದ್ರೆ ಆಲ್ರೆಡಿ ಬ್ಲೂಟೂತ್, ನನ್ನ ಹತ್ರ ನೆಕ್ ಬ್ಯಾಂಡ್ ಇದೆ, ಅದು ಆಲ್ರೆಡಿ ಫಸ್ಟೇ ಕನೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಆನ್ ಮಾಡಕ್ ಹೋದ್ರೆ ಅದು ಆನ್ ಆಗಲ್ಲ. ಡಿಸ್ಕನೆಕ್ಟ್ ಮಾಡಿ ಫಸ್ಟ್, ಆಮೇಲೆ ಇದ್ರಲ್ಲಿ ಕನೆಕ್ಟ್ ಆಗಿ ನಂತರ ಬೇಕಾದ್ರೆ ಇದನ್ನ ಕನೆಕ್ಟ್ ಮಾಡ್ಕೊಂಡ್ರೆ ವರ್ಕ್ ಆಗುತ್ತೆ. ಇದು ಆಲ್ರೆಡಿ ಕನೆಕ್ಟ್ ಇದ್ದು ಇದು ಕನೆಕ್ಟ್ ಮಾಡೋದು ವರ್ಕ್ ಆಗಲ್ಲ ಒಂದೊಂದ್ಸರಿ. ಅದು ರೂಢಿ ಆಗ್ಬೇಕು ಏನಂತ. ಹೌದು, ಥ್ಯಾಂಕ್ ಯು. ಫಾರ್ಮೇಷನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.